ಸ್ವಲ್ಪ ಬುದ್ಧಿ ಇರಬೇಕು. ಇಲ್ಲ ಗಿಲ್ಲಿ ಯಾವ ರೀತಿ ಇಲ್ಲಿ ಆಟ ಆಡ್ತಾ ಇದ್ದ ನನ್ನ ಜೊತೆ ಅಂದ್ಬಿಟ್ಟು ಅವ್ರಿಗೂ ತಲೆಯಲ್ಲಿ ಬುದ್ಧಿ ಇರಬೇಕು. ಒಟ್ಟಿನಲ್ಲಿ ಟೋಟಲ್ ಆಗಿ ಇಲ್ಲಿ ನಾಮಿನೇಷನ್ ಅಂತ ಬಂದ್ರು ಕೂಡ ಗಿಲ್ಲಿಯವರ ಹೆಸರನ್ನ ತಗೊಂಡ್ರು, ಮತ್ತೆ ಇಲ್ಲಿ ಕಳಪೆ ಅಂತ ಬಂದ್ರು ಕೂಡ ಇಲ್ಲಿ ಗಿಲ್ಲಿಯವರ ಹೆಸರನ್ನ ತಗೊಂಡ್ರು. ಒಟ್ಟಲ್ಲಿ ಟೋಟಲ್ ಡೆಡ್ ಅಪೋಸಿಟ್ ಆಗ್ಬಿಟ್ಟಿದ್ದಾರೆ. ಮುಂಚೆ ರಘು ಅವರು ಹೇಗಿದ್ರು, ಇವಾಗ ಸಿಕ್ಕಾಪಟ್ಟೆ ಇಲ್ಲಿ ಚೇಂಜಸ್ ಆಗಿದ್ದಾರೆ. ವೀಕ್ಷಕರು ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ನಿಜವಾಗ್ಲೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಆದ್ಮೇಲೆ ಇಲ್ಲಿ ಸೂರಜ್ ಅವರು ಬರ್ತಾರೆ, ಚೈತ್ರ ಅವ್ರಿಗೆ ಉತ್ತಮ, ಗಿಲ್ಲಿಯವರಿಗೆ ಕಳಪೆ. ಮಾಳು ಅವರು ಕೂಡ ಇಲ್ಲಿ ರಘು ಅವರಿಗೆ ಉತ್ತಮ, ಗಿಲ್ಲಿಯವರಿಗೆ ಕಳಪೆ. ಧನುಷ್ ಅವ್ರು ಬರ್ತಾರೆ, ಚೈತ್ರ ಅವ್ರಿಗೆ ಉತ್ತಮ, ರಕ್ಷಿತ್ ಅವ್ರಿಗೆ ಕಳಪೆ ಕೊಡ್ತಾರೆ. ನೆಕ್ಸ್ಟ್ ರಾಶಿಕಾ ಅವ್ರು ಬರ್ತಾರೆ, ಇದೆಲ್ಲ ಎಕ್ಸ್ಪೆಕ್ಟೆಡ್ ಬಿಡಿ. ರಕ್ಷಿತ್ ಅವ್ರಿಗೆ ಉತ್ತಮ ಕೊಡ್ತಾರೆ, ಗಿಲ್ಲಿ ಅವ್ರಿಗೆ ಕಳಪೆ ಕೊಡ್ತಾರೆ. ಇಲ್ಲಿ ಫಸ್ಟಿಗೆ ರಾಶಿಕಾ ಅವ್ರು ಹೇಳೋದೇನಪ್ಪ ಅಂತಂದ್ರೆ, ರಕ್ಷಿತ್ ಅವ್ರನ್ನ ಕಂಡ್ರೆ ನನಗೆ ಆಗ್ತಾನೆ ಇರಲಿಲ್ಲ, ಇಲ್ಲ ಈ ವಾರ ತುಂಬಾ ಚೆನ್ನಾಗಿ ಆಡಿದ್ರು ಅಂತ ಇಲ್ಲಿ ಹೇಳಿದ್ರು. ಹೌದು, ಬಟ್ ಆದ್ರೆ ರಾಶಿಕಾ ಅವ್ರು ಏನಾಡಿದ್ರು ಅಂತ ಒಂದು ಪರ್ಫಾರ್ಮೆನ್ಸ್ ಬಂದೇ ಇಲ್ಲ. ಒಂದು ಗೇಮಲ್ಲಿ ರಿಂಗ್ ಟಾಸ್ಕ್ ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಇಲ್ಲಿ ಆಡಿದ್ದು. ಆದರೆ ಇವ್ರು ಬಂದ್ಬಿಟ್ಟು ಗಿಲ್ಲಿಯವ್ರಿಗೆ ಕಳಪೆ ಅಂತ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಕಾವ್ಯ ಅವ್ರು ಬರ್ತಾರೆ, ಚೈತ್ರ ಅವ್ರಿಗೆ ಉತ್ತಮ ಅಂತ ಹೇಳ್ತಾರೆ, ರಕ್ಷಿತ್ ಅವ್ರಿಗೆ ಕಳಪೆ ಅಂತ ಅಂದ್ಬಿಟ್ಟು ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ಗಿಲ್ಲಿಯವ್ರು ಬರ್ತಾರೆ, ಚೈತ್ರ ಅವ್ರಿಗೆ ಉತ್ತಮ. ನೋಡಿ ಇಲ್ಲಿ ಅವರು ಬೇಕು ಅಂತಂದ್ಬಿಟ್ಟು ಯಾರನ್ನೂ ಕೂಡ ಟಾರ್ಗೆಟ್ ಮಾಡಲಿಲ್ಲ ಗಿಲ್ಲಿಯವರು. ನಿಜವಾಗ್ಲೂ ಇಲ್ಲಿ ಚೈತ್ರ ಅವ್ರು ಚೆನ್ನಾಗಿ ಆಡಿದ್ರು, ಅದಕ್ಕೆ ಇಲ್ಲಿ ಚೈತ್ರ ಅವ್ರಿಗೆ ಉತ್ತಮ ಅಂತ ಕೊಡ್ತಾರೆ, ಅಶ್ವಿನಿ ಅವ್ರಿಗೆ ಕಳಪೆ ಅಂತ ಕೊಡ್ತಾರೆ. ನೆಕ್ಸ್ಟ್ ಚೈತ್ರ ಅವ್ರು ಬರ್ತಾರೆ, ಅಶ್ವಿನಿ ಅವ್ರಿಗೆ ಉತ್ತಮ, ಮತ್ತೆ ಇಲ್ಲಿ ಗಿಲ್ಲಿಯವ್ರಿಗೆ ಕಳಪೆ ಕೊಡ್ತಾರೆ. ಸ್ವಲ್ಪ ಇಲ್ಲಿ ಕ್ಲಾಶ್ ಆಗುತ್ತೆ ಅವ್ರು ಮಾತಾಡಬೇಕಾದ್ರೆ. ಸ್ವಲ್ಪ ಚೈತ್ರ ಅವರು ಕೂಡ ಸ್ವಲ್ಪ ಓವರ್ ಆಗಿ ಮಾತಾಡಿದ್ರು. ಏನಕ್ಕೆ ಅಂತಂದ್ರೆ ಬೇಡದೇ ಇರೋ ವಿಚಾರಗಳು, ಸ್ವಲ್ಪ ಏಕವಚನ ಅನ್ನೋದು, ಅದು ಇದು, ಮತ್ತೆ ಏಜ್ ಆಗಿದೆ, ಸ್ವಲ್ಪ ಮರ್ಯಾದೆ ಕೊಡಬೇಕು ಅಂತ ಇಲ್ಲಿ ಹೇಳಿದ್ರು. ಫಸ್ಟ್ ಆಫ್ ಆಲ್ ಅವ್ರು ಮರ್ಯಾದೆ ಕೊಟ್ರೆ ತಾನೇ ಇವರು ಕೂಡ ಇಲ್ಲಿ ಮರ್ಯಾದೆ ಕೊಡೋದು. ಯಾಕಂದ್ರೆ 2 ಸತಿ ಹೇಳಿದೀನಿ ಅಂತ ಅಂದ್ರು. ಹೌದು, ಇಲ್ಲಿ ಗಿಲ್ಲಿ ಗಿಲ್ಲಿ ಅಂತ ಇವ್ರು ಕರೀತಾರೆ, ಗಿಲ್ಲಿ ಅವ್ರೆ ಅಂತ ಇವರು ಕೂಡ ಕರಿಬೇಕಲ್ವಾ? ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸಂದರ್ಭದಲ್ಲಿ ಅವರು ಕೂಡ ತಪ್ಪು ಮಾಡಿರ್ತಾರೆ. ಬಟ್ ಆ ತಪ್ಪನ್ನ ಅವ್ರು ಮುಚ್ಚಾಕೊಳ್ಳೋಕೆ ಬೇರೆಯವ್ರ ಮೇಲೆ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಸ್ಪಂದನ ಅವ್ರು ಬರ್ತಾರೆ, ಚೈತ್ರ ಅವ್ರನ್ನ ಉತ್ತಮ ಅಂತ ಹೇಳ್ತಾರೆ, ರಕ್ಷಿತಾ ಅವ್ರನ್ನ ಕಳಪೆ ಅಂತ ಹೇಳ್ತಾರೆ. ಸ್ಪಂದನ ಅವರಿಂದ ಇದು ಎಕ್ಸ್ಪೆಕ್ಟೆಡ್, ಯಾಕಂದ್ರೆ ಅವ್ರ ಪರವಾಗಿ ನಿಂತ್ಕೊಂಡು ಇಲ್ಲಿ ಆಡಿರೋದು ಚೈತ್ರ ಅವರು, ಅದಕ್ಕೆ ಇಲ್ಲಿ ಅವ್ರಿಗೆ ಉತ್ತಮ ಕೊಟ್ಟಿದ್ದು. ಸೊ ವೀಕ್ಷಕರೇ, ಟೋಟಲ್ ಆಗಿ ಇವತ್ತಿನ ಎಪಿಸೋಡ್ ನೋಡಿ ನಿಮಗೇನು ಅನಿಸ್ತು? ಯಾರ್ದು ಸರಿ ಯಾರ್ದು ತಪ್ಪು? ಕೆಲವೊಬ್ಬರದು ಮುಖವಾಡ ಏನಿದೆ ಅದು ಬಯಲಾಯಿತು ಅಂತಾನೆ ಹೇಳ್ಬೋದು. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.